ನಾಡಿನ ಸಮಸ್ತ ಜನರಿಗೆ ಈ ನಿಮ್ಮ ಪ್ರೀತಿಯ ಪಂಚಮಿ ಮಾಡುವ ನಮಸ್ಕಾರಗಳು. ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ಪುಟಾಣಿ ಮೆಸೇಜ್ ಕೊಡೋಣ ಅಂತ. ಏನಿಲ್ಲ, ನಿಮಗೆ ಆನೆ ಮತ್ತು ಇರುವೆ ಗೊತ್ತಲ್ವ? ಸೊ ಆನೆ ಎಷ್ಟು ಚೆಂದ ಕ್ಯೂಟಾಗಿ ದಪ್ಪ ದಪ್ಪ ಇರುತ್ತೆ. ಅದೇ ನಮ್ಮ ಇರುವೆ ಎಷ್ಟು ಪುಟಾಣಿ ಇರುವೆ ಇರುತ್ತಲ್ವ? ಸೊ ಇದೇ ಇಬ್ಬರ ಮಧ್ಯೆ ನಾನು ನಿಮಗೆ ಕಂಪೇರ್ ಮಾಡಿ ಹೇಳ್ತೀನಿ ಅಂತ ನೋಡ್ತಾ ಇರಿ. ಸೊ ಇದೇ ಥರ ಒಂದು ಸತಿ ಏನಾಗುತ್ತೆ, ಆನೆ ಮತ್ತು ಇರುವೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇರುವೆಗೆ ಆನೆ ನೋಡಿ ನಾವು ಆನೆ ನೋಡಿದ್ರೆ ಭಯ ಪಟ್ಕೊತೀವಿ. ಅಂಥದ್ರಲ್ಲಿ ಇರುವೆಗೂ ಭಯ ಆಯಿತು. ಸೊ ಈ ಇರುವೆ ಒಂದು ನಿಮಿಷ ಕೂತ್ಕೊಂಡು ಏನು ಯೋಚನೆ ಮಾಡ್ತಂದರೆ, ಅಲ್ಲ, ಮನುಷ್ಯರು ನನ್ನ ನೋಡಿದ ತಕ್ಷಣ ಭಯ ಪಡ್ಕೊತಾರೆ, ಕರೆಕ್ಟ್ ಅಲ್ವಾ? ಏನಿಲ್ಲ, ಇರುವೆ ಕಚ್ಚುತ್ತೆ ಅಂತ ಭಯ ಪಡಲ್ವ ನಾವು? ಸೊ ಅದೇ ಥರ ಇರುವೆ ಥಿಂಕ್ ಮಾಡುತ್ತೆ, ಅಲ್ಲ, ಈ ಮನುಷ್ಯರು ನನ್ನ ನೋಡಿದ ತಕ್ಷಣ ಭಯ ಪಟ್ಟಿರ್ತಾರೆ, ಎಲ್ಲಿ ಇರುವೆ ಕಚ್ಚಿಬಿಡುತ್ತೋ ನೋವಾಗುತ್ತೆ ಅಂತ. ಸೊ ಅಂಥ ಮನುಷ್ಯರು, ಬುದ್ಧಿವಂತರಾಗಿರೋ ಮನುಷ್ಯರೇ ನನ್ನ ನೋಡಿ ಭಯ ಪಡ್ತಾರೆ ಅಂದ್ಬಿಟ್ಟು ನಾನು ಆನೆಗೆ ಭಯ ಪಡ್ಬೋದಾ ಅಂತ ಥಿಂಕ್ ಮಾಡ್ಕೊಂಡು ಅಥವಾ ತನಗೆ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ ರಾಜಾರೋಷವಾಗಿ. ಅದಕ್ಕೆ ಪಾಪ ಆನೆಗೆ ಏನು ಗೊತ್ತಿರಲ್ಲ. ಸೊ ಆನೆ ಅದು ಪಾಡಿಗೆ ಅದು ದಾರಿಯಲ್ಲಿ, ಆನೆ ನಡೆದಿತ್ತೆ ದಾರಿ ಅಂತಾರಲ್ಲ, ಹಂಗೆ ಅದು ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ, ಆನೆ ಇರುವೆ ಮೇಲೆ ಕಾಲಿಟ್ಬಿಡುತ್ತೆ. ನಾವು ಮನುಷ್ಯರೇ ಆನೆ ತುಳಿದ್ರೆ ಬದುಕ್ತೀವ? ಇಲ್ಲ. ಸೊ ಅದೇ ಥರ ಇರುವೆನೂ ಸತ್ತೋಗುತ್ತೆ. ಸೊ ಇದರಿಂದ ನಮ್ಮೆಲ್ಲರಿಗೂ ಏನು ಅರ್ಥ ಆಯ್ತು ಅಂದರೆ, ಇರುವೆಗೆ ಗೊತ್ತಿರ್ತು ಅದ್ರ ಬಲ ಏನು, ಅದು ಯಾರ ಜೊತೆ ಹೋರಾಡ್ಬೋದು, ಯಾರ ಜೊತೆ ಫೈಟಿಂಗ್ ಮಾಡ್ಬೋದು ಅಂತ. ಆದರೆ ಇರುವೆ ಏನು ಮಾಡ್ತು, ತನ್ನ ಪಾಡಿಗೆ ತಾನೇ ರಾಜನ ಥರ ನಡ್ಕೊಂಡು ಹೋಗ್ತಿತ್ತು. ಕೊನೆಗೆ ಏನಾಯ್ತಲ್ಲಿ, ಪಾಪ ಅದು ಕಳ್ಕೊಂತು. ಸೊ ನಾವು ನಮ್ಮ ಬಲ ಎಷ್ಟು, ನಾವು ಎಷ್ಟು ಮಟ್ಟಿಗೆ ಹೋರಾಡ್ಬೋದು, ನಾವು ಯಾರ್ಯಾರ ಜೊತೆ ಹೋರಾಡ್ಬೋದು ಅಂತ ತಿಳ್ಕೊಂಡು ನಾವು ಹೇಗೂ ಸ್ಟ್ರಾಂಗ್ ಇದ್ದೇ ಇರ್ತೀವಲ್ವ? ಸೊ ನಮ್ಮದು ಒಂದು ಪರ್ಟಿಕ್ಯುಲರ್ ಗೋಲ್ ಇಟ್ಕೊಂಡು ಅದಕ್ಕೆ ರೀಚ್ ಮಾಡೋದು ಹೇಗೆ ಅಂತ ಹೇಳ್ತೀರಿ. ಇಷ್ಟೇ ಸಿಂಪಲ್. ಏನು ಮಾಡಬೇಕಂದ್ರೂ ಸ್ಟ್ರಾಂಗ್ ಮೆಂಟಾಲಿಟಿ ಇಟ್ಕೊಂಡು ಸ್ಟ್ರಾಂಗಾಗಿ ನಿಮ್ಮದು ಗೋಲ್ನ ರೀಚ್ ಆಗಿ ಅಂತ ಹೇಳ್ತಾ ಇಷ್ಟೇ. ನೋಡಿ, ನಿಮಗೆ ಈ ಪುಟಾಣಿ ಮೆಸೇಜ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ, ಹೇಳಿ ಆನೆ ಥರ ಯಾವಾಗಲೂ ನೀನಿರು ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು.